ಹಾಯ್, ವೆಲ್ಕಮ್ ಟು ಮೈ ಚಾನಲ್. ಮಂಜು ಇವೆಂಟ್ ಪ್ರೋಗ್ರಾಮ್ಗೆ ಸ್ವಾಗತ. ಇವತ್ತು ಬೇಗನೆ ರೆಡಿ ಎದ್ದಿದ್ದೆ. ಬೆಳಗ್ಗೆನೆ ಕಾಫಿ ಮಾಡ್ಕೊಂಡು ಕುಡ್ಕೊಂಡು ಸೊಪ್ಪು ಸಾಂಬಾರು ಮಾಡೋಣ ಅಂತೇಳಿ ರೆಡಿ ಮಾಡ್ಕೊತಾ ಇದ್ದೆ. ಸೊಪ್ಪು ಸಾಂಬಾರಿಗೆಲ್ಲನೂ ಮಿಕ್ಸಪ್ ತಂದಿದ್ದು. ಮಿಕ್ಸಪ್ಪಿಗೆ ಬೇಳೆ ಹಾಕಿ ಈರುಳ್ಳಿ, ಟೊಮೊಟೊ, ಮೆಣಸಿನ್ಕಾಯಿ ಎಲ್ಲ ಹಾಕ್ಕೊಂಡು ಬೇಯಿಸ್ಕೊಂಡು ಸೊಪ್ಪಿಗಿಟ್ಟೆ. ಯಾರೆಲ್ಲ ವಿಡಿಯೋ ನೋಡ್ತಾ ಇದ್ದೀರಾ, ವಿಡಿಯೋ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಪ್ಲೀಸ್ ಒಂದು ಲೈಕ್ ಮಾಡಿ, ಸಪೋರ್ಟ್ ಮಾಡಿ, ಶೇರ್ ಮಾಡಿ. ನಿಮ್ಮ ಸಪೋರ್ಟು ನಮಗೆ ಬೇಕು. ಹಾಗಾಗಿ ಸೊಪ್ಪೆಲ್ಲ ಬೇಯಿಸ್ಕೊಂಡು ರುಬ್ಕೊಂಬಂದಿದ್ದೀನಿ. ಸ್ವಲ್ಪ ಒಗ್ಗರಣೆಗೆ ಹಾಕ್ಕೊಂಡು ಸೊಪ್ಪೆಲ್ಲ ಅನ್ನಕ್ಕಿಟ್ಟಿದ್ದೀನಿ ಸೈಡಲ್ಲಿ. ಹಾಗಾಗಿ ಅನ್ನಕ್ಕೆಲ್ಲ ಒಗ್ಗರಣೆ ಹಾಕ್ಕೊಂಡು ನಾನು ರುಬ್ಬಿಟ್ಟೇ ಸಾಂಬಾರು ಮಾಡೋದು. ಯಾಕಂದರೆ ಪವನು ತಿನ್ನಲ್ಲ, ಹಂಗೆ ಮಸ್ತ್ಬಿಟ್ಟು ಮಾಡಿದ್ರೆ ತಿನ್ನಲ್ಲ. ಬರೀ ತಿಂಡಿ ಹಾಕೊಂಡು ಅಂತಾನೆ ಸೊಪ್ಪೆಲ್ಲ ತಿನ್ನಲ್ಲ, ಸೊಪ್ಪು ತರಕಾರಿ. ಹಂಗಾಗಿ ರುಬ್ಬಿಟ್ಟು ಮಾಡಿದ್ರೆ ತಿಂತಾರೆ ಅಂತ ಹೇಳಿ ನಾನು ರುಬ್ಬಿಟ್ಟು ಮಾಡ್ತೀನಿ. ಹೀಗಾಗಿ ಅನ್ನ ಮಾಡಿ ಅವನಿಗೆ ಸ್ವಲ್ಪ ಪುಳಿಯೋಗರೆ ಮಾಡಬೇಕಿತ್ತು ಲಂಚ್ಗೆ ಹಾಕೋಕ್ಕೆ. ಅವ್ನಿಗೆ ಪುಳಿಯೋಗರೆ ಮಾಡಿ ಹಾಕಿ ಕಳಿಸ್ದೆ. ಸ್ನ್ಯಾಕ್ಸ್ಗೆ ಕಿವಿ ಫ್ರೂಟ್ಸ್ ಹಾಕಿದ್ದೀನಿ. ಕಿವಿ ಫ್ರೂಟ್ಸ್ಗೆ ಸ್ವಲ್ಪ ಉಪ್ಪು ಖಾರ ಹಾಕಿದ್ರೆ ಚೆನ್ನಾಗಿರ್ತದೆ ತಿನ್ನೋಕ್ಕೆ. ಹಸಿ ಇಲ್ಲಾಂದರೆ ಹುಳಿ ಹುಳಿ ಇರ್ತದೆ ಅಲ್ಲ, ತಿನ್ನಲ್ಲ ಮಕ್ಕಳು. ಹಾಗಾಗಿ ನೀವು ಹಾಗೆ ಹಾಕ್ಕೊಡಿ. ಮಕ್ಕಳು ಪವನ್ ನನಗೇನೆ ಬಿಟ್ಬಿಟ್ಟು ಬಂದೆ. ಅವನೇನೋ ಆಟ ಆಡೋದೇನೋ ತೋರಿಸ್ತಾ ಇದ್ದ. ಸಂಜೆ ನಮ್ಮ ಮನೆಯವ್ರು ಬಂದು ಮಟನ್ ತಗೊಂಬಂದಿದ್ರು. ಮಟನ್ ಸಾಂಬಾರು ಮಾಡೋಣ. ಮಟನ್ ಸಾಂಬಾರಿಗೆ ಮೆಣಸು, ಚಕ್ಕೆ, ಲವಂಗ, ಸ್ವಲ್ಪ ಕಡಲೆಪಪ್ಪು ಮತ್ತು ಕೊತ್ತಂಬರಿ, ಪುದೀನ, ಬೆಳ್ಳುಳ್ಳಿ, ಈರುಳ್ಳಿ ಮತ್ತು ಶುಂಠಿ, ಶುಂಠಿ, ತೆಂಗಿನಕಾಯಿ ಎಲ್ಲ ಹಾಕ್ಕೊಂಡು ರುಬ್ಕೊಂಬರೋಣ. ರುಬ್ಕೊಂಬಂದ ನಂತರ ಒಗ್ಗರಣೆ ಹಾಕ್ಕೊಂಡು ನೋಡಿ ರುಬ್ಬಿದೆ. ಒಗ್ಗರಣೆಗೆ ಸ್ವಲ್ಪ ಎಣ್ಣೆ ಹಾಕ್ಕೊಂಡು, ನಾವು ಜಾಸ್ತಿ ಮಟನ್ ತರಲ್ಲ, ಸ್ವಲ್ಪನೇ ತರೋದು. 1 ಸ್ಪೂನ್ ಎಣ್ಣೆ ಹಾಕ್ಕೊಂಡು, ಅದಕ್ಕೆ ಸ್ವಲ್ಪ ಜಾಸ್ತಿ ಎಣ್ಣೆ ಹಾಕಬಾರ್ದು, ಮಟನ್ನೆಲ್ಲ ಎಣ್ಣೆ ಬಿಟ್ಕೊಳುತ್ತೆ. ಹಾಗಾಗಿ ಸ್ವಲ್ಪ ಎಣ್ಣೆ ಹಾಕ್ಕೊಂಡು, ಸ್ವಲ್ಪ ಉಪ್ಪು, ಖಾರದ ಪುಡಿ ಹಾಕ್ಕೊಂಡು ಚೆನ್ನಾಗಿ ಕೈಯಾಡಿಸ್ಕೊಂಡ್ರೆ ಟೇಸ್ಟ್ ಚೆನ್ನಾಗಿ ಬರ್ತದೆ. ಇಲ್ಲಾಂದರೆ ಮಟನ್ಗೆ ಮಸಾಲೆ ಹಿಡಿಯಲ್ಲ. ಹಾಗಾಗಿ ಒಗ್ಗರಣೆಗೆ ಸ್ವಲ್ಪ ಹಾಕ್ಕೋಬೇಕು. ಕೈ ಆಡಿಸ್ಕೊಂಡೆಲ್ಲನೂ ಸ್ವಲ್ಪ ನೀರು ಹಾಕ್ಕೊಂಡು ಒಗ್ಗರಣೆ ಮಾಡಿಕೊಂಡು ಮಟನ್ ಸಾಂಬಾರು 4-5 ವಿಷಲ್ ಹೊಡೆಸ್ಕೊಂಡ್ರೆ ರೆಡಿ ಆಗುತ್ತೆ. ಹಂಗೆ ಮುದ್ದೆ ಮಾಡ್ಕೊಂಡಿದ್ದೆ. ಮಟನ್ ಸಾಂಬಾರು ರೆಡಿ ಆಯಿತು. ಹಾಗೆ ಮುದ್ದೆ ಮಾಡಿಕೊಂಡು ರಾತ್ರಿ ಊಟ. ಕೊನೆವರೆಗೂ ವಿಡಿಯೋ ನೋಡಿದ್ದಕ್ಕೆ ಧನ್ಯವಾದಗಳು.